ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲಿ ಜಿಂದಾಲ್ ವಿದ್ಯಾನಗರ ಟೌನ್ಶಿಪ್ನಲ್ಲಿ 3 ಕರಡಿಗಳನ್ನ ಸೆರೆ ಹಿಡಿಯಲಾಗಿದೆ. ಕಳೆದ 10 ತಿಂಗಳಿನಿಂದ ಬೀಡು ಬಿಟ್ಟಿದ್ದ ತಾಯಿ ಕರಡಿ ಮತ್ತು 2 ಮರಿಗಳನ್ನ ಇದೇ ಮೊದಲ ಬಾರಿಗೆ ಆಟೋಮ್ಯಾಟಿಕ್ ಮೊಬೈಲ್ ಆಪ್ ಆಧಾರಿತ ಕೇಜ್ ಲಾಕಿಂಗ್ ಸಿಸ್ಟಮ್ ಬಳಸಿ ಸೆರೆ ಹಿಡಿಯಲಾಗಿದೆ. ಕರಡಿಗಳ ಹಾವಳಿಯಿಂದ ನಿವಾಸಿಗಳಲ್ಲಿ ಭೀತಿ ವಾತಾವರಣ ನಿರ್ಮಾಣವಾಗಿತ್ತು. ಮುನ್ನೆಚ್ಚರಿಕೆಯಿಂದ ಯಾವುದೇ ಅನಾಹುತ ಆಗದಂತೆ ಅರಣ್ಯ ಇಲಾಖೆ ಈ ಕ್ರಮ ಕೈಗೊಂಡಿದ್ದು, ಡಿಸಿಎಫ್ಕೆಎನ್ ಬಸವರಾಜ್ ಮಾರ್ಗದರ್ಶನದಲ್ಲಿ ಹಾಗೂ ಎಸಿಎಫ್, ಆರ್ಎಫ್ಒ, ಡಿಆರ್ಎಫ್ಒ, ಬಿಎಫ್ಒಗಳ ತಂಡದಿಂದ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು, ತಾಯಿ ಕರಡಿಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಲಾಗಿತ್ತು. ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ತಾಯಿ ಮರಿಗಳ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ಅರಣ್ಯ ಇಲಾಖೆ ಬಳ್ಳಾರಿ ಪ್ರಾದೇಶಿಕ ವಿಭಾಗದ ವತಿಯಿಂದ ನಿನ್ನೆ ದಿನ ಜಿಂದಾಲ್ನ ವಿದ್ಯಾನಗರ ಟೌನ್ಶಿಪ್ ಒಳಗಡೆ 3 ಕರಡಿಗಳನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆಯನ್ನ ಮಾಡಿದ್ದೇವೆ. ಈ 3 ಕರಡಿಗಳು ಅಂತಂದ್ರೆ ಒಂದು ತಾಯಿ ಮತ್ತು 2 ಮರಿಗಳು ಸೇರಿ ಕಳೆದ 8-10 ತಿಂಗಳುಗಳಿಂದ ಆ ವಿದ್ಯಾನಗರ ಟೌನ್ಶಿಪ್ ಅಲ್ಲಿನೇ ಆಗಾಗ್ಗೆ ಕಾಣಿಸ್ಕೊಂಡು ಜನವಸತಿ ಪ್ರದೇಶದ ಮಧ್ಯದಲ್ಲಿ ಬರ್ತಾ ಇದ್ದಿದ್ರಿಂದ ನಿರಂತರವಾಗಿ ಕಂಪ್ಲೇಂಟ್ಗಳು ಬರ್ತಾ ಇತ್ತು. ಮರಿಗಳು ಚಿಕ್ಕದಾಗಿದ್ದರಿಂದಾಗಿ ಅದನ್ನ ಕೂಡಲೇ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಮಾಡ್ಲಿಕ್ಕೆ ತಾಂತ್ರಿಕವಾಗಿ ಬಹಳಷ್ಟು ಅಡೆತಡೆಗಳಿದ್ವು. ಆ ಒಂದು ನಿಟ್ಟಿನಲ್ಲಿ ವಿಶೇಷವಾದಂತಹ ಕೇಜ್ ಅನ್ನ ಅಭಿವೃದ್ಧಿಗೊಳಿಸಿ ಅದರಲ್ಲಿ ಒಂದು ಸ್ಮಾರ್ಟ್ ಸ್ವಿಚ್ ಮೂಲಕ ಅದರ ಬಾಗಿಲುಗಳನ್ನ ಮುಚ್ಚತಕ್ಕಂತ ಒಂದು ತಂತ್ರಜ್ಞಾನವನ್ನ ಅಭಿವೃದ್ಧಿಗೊಳಿಸಿ ಮೊದಲ ಬಾರಿಗೆ ನಾವು ಈ ತರ ರಿಮೋಟ್ ಕಂಟ್ರೋಲ್ಡ್ ಕೇಜ್ ನ ಮೂಲಕ ಸೆರೆ ಹಿಡಿಯುವಂತ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದ್ದೇವೆ. ಇದು ವಿಶೇಷವಾಗಿ ಆ ಜಿಂದಾಲ್ ಟೌನ್ಶಿಪ್ ಏನಿತ್ತು ಅದರೊಳಗಡೆ ಜನವಸತಿ ಪ್ರದೇಶದಲ್ಲಿ ಯಾವುದೇ ರೀತಿ ಅಚಾತುರ್ಯ ಅಥವಾ ಮಾನವ ಹ್ಯೂಮನ್ ಅಟ್ಯಾಕ್ ಆಗುವಂಥದ್ದು ಈ ತರ ಯಾವುದೇ ರೀತಿ ಅವಘಡಗಳು ಆಗದ ರೀತಿಯಲ್ಲಿ ಕಳೆದ 8-10 ತಿಂಗಳುಗಳಿಂದ ನಾವು ಅರಣ್ಯ ಇಲಾಖೆ ವತಿಯಿಂದ ನಿರಂತರವಾಗಿ ಮಾನಿಟರ್ ಮಾಡಿಕೊಂಡು ಯಶಸ್ವಿಯಾಗಿ ನಿನ್ನೆ ದಿನ ರಾತ್ರಿ ಸೆರೆ ಹಿಡಿದಿದ್ದೇವೆ. ಇದರಲ್ಲಿ ತಾಯಿ ಕರಡಿಗೆ ರೇಡಿಯೋ ಕಾಲರ್ ಅನ್ನು ಅಳವಡಿಸಿ ಅದನ್ನ ನಮ್ಮ ಮಾನ್ಯ ಪಿಸಿಸಿಎಫ್ ವೈಲ್ಡ್ ಲೈಫ್ ಅವರ ನಿರ್ದೇಶನದ ಮೇರೆಗೆ ಸೂಕ್ತ ವನ್ಯಜೀವಿ ಧಾಮಕ್ಕೆ ಇದನ್ನ ರಿಲೀಸ್ ಮಾಡ್ತೇವೆ. ಇದ್ರ ಜೊತೆಯಲ್ಲಿ ಇದೇ ರೀತಿಯಾಗಿ ಬೇರೆ ಎಲ್ಲೇ ಕಂಪ್ಲೇಂಟ್ಗಳು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಚಿರತೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಾವು ಯಾವುದು ಕಂಪ್ಲೇಂಟ್ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಆ ಕಂಪ್ಲೇಂಟ್ ಆಧಾರಿತವಾಗಿ ತತ್ಕ್ಷಣ ಕ್ರಮ ತಗೊಳ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಇಲಾಖೆಯ ಹೆಲ್ಪ್ ಲೈನ್ 1926 1926 ಸಹಾಯವಾಣಿ ಇದೆ. ಅದಕ್ಕೆ ತಾವು ಈ ತರದ ಯಾವುದೇ ಕಂಪ್ಲೇಂಟ್ಗಳು ಇದ್ರೆ ನೇರವಾಗಿ ನೀವು ತಲುಪಿಸಬಹುದು. ಆ ಕಂಪ್ಲೇಂಟ್ಗಳನ್ನ ಅರಣ್ಯ ಇಲಾಖೆ ತಕ್ಷಣ ಸೆರೆ ಹಿಡಿಯತಕ್ಕಂತ ಅಥವಾ ಏನು ಉಪಶಮನ ಕ್ರಮ ತಗೋಬೇಕು ಆ ಕ್ರಮಗಳನ್ನ ತಗೊಳ್ತಕ್ಕಂಥ ಕೆಲಸವನ್ನ ಅರಣ್ಯ ಇಲಾಖೆ ಮಾಡುತ್ತೆ.